ಒಂದು ವರ್ಷದಿಂದ ಮೌನವಾಗಿದ್ದೀವಿ. ಕೆಲವರು ನನ್ನ ಬಗ್ಗೆ ಗೌರವ ಮಾತಾಡ್ತಾರೆ, ರೇಣುಕಾಚಾರ್ಯ ಲೂಸ್ ಟ್ಯಾಕಿಂಗ್ ಮಾತಾಡ್ತಾರೆ, ಜಿನ್ಬೇಳ್ಕರ್ ಲೂಸ್ ಟ್ಯಾಕಿಂಗ್ ಮಾಡೋದು ನೀವು. ಆಂತರಿಕ ವಿಚಾರವನ್ನು ಬಹಿರಂಗ ಮಾತಾಡಬಾರ್ದ ನಾನು ಮೌನವಾಗಿದ್ದೆ. ಆಂತರಿಕ ವಿಚಾರಗಳನ್ನ ಮಾತಾಡಬಾರ್ದ ಮೌನವಾಗಿದ್ದೆ. ಮಾಧ್ಯಮದ ಮುಂದೆ ಮಾತಾಡಿಲ್ಲ, ಮಾತಾಡಬಾರ್ದು. ಆದರೆ ಯಾರು ಈ ರೀತಿ ಅಗ್ರವಾದ ಹೇಳಿಕೆ ಕೊಟ್ಟರೆ ಅದೇ ಮಾಧ್ಯಮದಲ್ಲಿ ನಾನು ಒಬ್ಬನೇ ಅಷ್ಟೇ ಅಲ್ಲ, ಭಾಳಷ್ಟು ಜನ ಶಾಸಕರು, ಲೋಕಸಭಾ ಸದಸ್ಯರು, ಮಾಜಿ ಮಂತ್ರಿಗಳು, ಮಾಜಿ ಪಕ್ಷದ ಮುಖಂಡರು ಯಾವ ರೀತಿ ಯಾವ ವೇದಿಕೆಗೆ ಉತ್ತರ ಕೊಡಬೇಕು ಅವರಿಗೆ ವಿಜೇಂದ್ರ ಬಗ್ಗೆ ಟೀಕೆ ಮಾಡಿ ನಾವು ಅದೇ ವೇದಿಕೆಯಲ್ಲಿ ಉತ್ತರ ಕೊಡ್ತೀವಿ. ಕೆಲವರೆಲ್ಲ ಈ ಕುಮಾರ್ ಬಂಗಾರಪ್ಪ ಯಡಿಯೂರಪ್ಪನವರು ಕರ್ಕೊಂಬಂದಕ್ಕೆ ಸಾಗರದಲ್ಲಿ ಶಾಸಕರಾಗಿದ್ದು ರಾಜ್ಯಾಧ್ಯಕ್ಷರು ಸರಿ ಕೆಲಸ ಮಾಡಲ್ಲ, ಬದಲಾವಣೆ ಇರ್ತಾರೆ, ತಾಕತ್ತಿದ್ರೆ ಬದಲಾವಣೆ ಮಾಡು, ಸಾಗರದಲ್ಲಿ ಇದು ಸೊರಬದಲ್ಲಿ ಗೆದ್ದು ನೋಡೋಣ. ಇದು ಆಂತರಿಕ ವಿಚಾರ ಮಾತಾಡಬಾರ್ದು. ಮೊನ್ನೆ ಬೇರೆ ಬೇರೆ ಸಂದರ್ಭದಲ್ಲಿ ಮಾತಾಡಿದರೆ ವಿಜೇಂದ್ರ ಅಸಮರ್ಥರು, ಬದಲಾವಣೆ ಮಾಡಬೇಕು. ನೀನು ಕ್ಷೇತ್ರಕ್ಕೆ ಹೋಗಿಲ್ಲ, ಜನ ತಿರಸ್ಕಾರ ಮಾಡಿದ್ದಾರೆ. ವಿಜೇಂದ್ರ ಬಗ್ಗೆ ಮಾತಾಡೋಕ್ಕೆ ಏನು ನೈತಿಕ ಹಕ್ಕಿದೆ? ಒಂದು ಜಿಲ್ಲಾ ಪಂಚಾಯತ್ ಸದಸ್ಯಕ್ಕೆ ಯೋಗ್ಯತೆ ಇಲ್ಲ ನಿಮಗೆ? ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು. ಇದು ಸರಿಯಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಒಂದು ವರ್ಷದಿಂದ ಮೌನವಾಗಿದ್ದೀವಿ. ಕೆಲವರು ನನ್ನ ಬಗ್ಗೆ ಗೌರವ ಮಾತಾಡ್ತಾರೆ, ರೇಣುಕಾಚಾರ್ಯ ಲೂಸ್ ಟ್ಯಾಕಿಂಗ್ ಮಾತಾಡ್ತಾರೆ, ಜಿನ್ಬೇಳ್ಕರ್ ಲೂಸ್ ಟ್ಯಾಕಿಂಗ್ ಮಾಡೋದು ನೀವು. ಆಂತರಿಕ ವಿಚಾರವನ್ನು ಬಹಿರಂಗ ಮಾತಾಡಬಾರ್ದ ನಾನು ಮೌನವಾಗಿದ್ದೆ. ಆಂತರಿಕ ವಿಚಾರಗಳನ್ನ ಮಾತಾಡಬಾರ್ದ ಮೌನವಾಗಿದ್ದೆ. ಮಾಧ್ಯಮದ ಮುಂದೆ ಮಾತಾಡಿಲ್ಲ, ಮಾತಾಡಬಾರ್ದು. ಆದರೆ ಯಾರು ಈ ರೀತಿ ಅಗ್ರವಾದ ಹೇಳಿಕೆ ಕೊಟ್ಟರೆ ಅದೇ ಮಾಧ್ಯಮದಲ್ಲಿ ನಾನು ಒಬ್ಬನೇ ಅಷ್ಟೇ ಅಲ್ಲ, ಭಾಳಷ್ಟು ಜನ ಶಾಸಕರು, ಲೋಕಸಭಾ ಸದಸ್ಯರು, ಮಾಜಿ ಮಂತ್ರಿಗಳು, ಮಾಜಿ ಪಕ್ಷದ ಮುಖಂಡರು ಯಾವ ರೀತಿ ಯಾವ ವೇದಿಕೆಗೆ ಉತ್ತರ ಕೊಡಬೇಕು ಅವರಿಗೆ ವಿಜೇಂದ್ರ ಬಗ್ಗೆ ಟೀಕೆ ಮಾಡಿ ನಾವು ಅದೇ ವೇದಿಕೆಯಲ್ಲಿ ಉತ್ತರ ಕೊಡ್ತೀವಿ. ಕೆಲವರೆಲ್ಲ ಈ ಕುಮಾರ್ ಬಂಗಾರಪ್ಪ ಯಡಿಯೂರಪ್ಪನವರು ಕರ್ಕೊಂಬಂದಕ್ಕೆ ಸಾಗರದಲ್ಲಿ ಶಾಸಕರಾಗಿದ್ದು ರಾಜ್ಯಾಧ್ಯಕ್ಷರು ಸರಿ ಕೆಲಸ ಮಾಡಲ್ಲ, ಬದಲಾವಣೆ ಇರ್ತಾರೆ, ತಾಕತ್ತಿದ್ರೆ ಬದಲಾವಣೆ ಮಾಡು, ಸಾಗರದಲ್ಲಿ ಇದು ಸೊರಬದಲ್ಲಿ ಗೆದ್ದು ನೋಡೋಣ. ಇದು ಆಂತರಿಕ ವಿಚಾರ ಮಾತಾಡಬಾರ್ದು. ಮೊನ್ನೆ ಬೇರೆ ಬೇರೆ ಸಂದರ್ಭದಲ್ಲಿ ಮಾತಾಡಿದರೆ ವಿಜೇಂದ್ರ ಅಸಮರ್ಥರು, ಬದಲಾವಣೆ ಮಾಡಬೇಕು. ನೀನು ಕ್ಷೇತ್ರಕ್ಕೆ ಹೋಗಿಲ್ಲ, ಜನ ತಿರಸ್ಕಾರ ಮಾಡಿದ್ದಾರೆ. ವಿಜೇಂದ್ರ ಬಗ್ಗೆ ಮಾತಾಡೋಕ್ಕೆ ಏನು ನೈತಿಕ ಹಕ್ಕಿದೆ? ಒಂದು ಜಿಲ್ಲಾ ಪಂಚಾಯತ್ ಸದಸ್ಯಕ್ಕೆ ಯೋಗ್ಯತೆ ಇಲ್ಲ ನಿಮಗೆ? ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು. ಇದು ಸರಿಯಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಒಂದು ವರ್ಷದಿಂದ ಮೌನವಾಗಿದ್ದೀವಿ. ಕೆಲವರು ನನ್ನ ಬಗ್ಗೆ ಗೌರವ ಮಾತಾಡ್ತಾರೆ, ರೇಣುಕಾಚಾರ್ಯ ಲೂಸ್ ಟ್ಯಾಕಿಂಗ್ ಮಾತಾಡ್ತಾರೆ, ಜಿನ್ಬೇಳ್ಕರ್ ಲೂಸ್ ಟ್ಯಾಕಿಂಗ್ ಮಾಡೋದು ನೀವು. ಆಂತರಿಕ ವಿಚಾರವನ್ನು ಬಹಿರಂಗ ಮಾತಾಡಬಾರ್ದ ನಾನು ಮೌನವಾಗಿದ್ದೆ. ಆಂತರಿಕ ವಿಚಾರಗಳನ್ನ ಮಾತಾಡಬಾರ್ದ ಮೌನವಾಗಿದ್ದೆ. ಮಾಧ್ಯಮದ ಮುಂದೆ ಮಾತಾಡಿಲ್ಲ, ಮಾತಾಡಬಾರ್ದು. ಆದರೆ ಯಾರು ಈ ರೀತಿ ಅಗ್ರವಾದ ಹೇಳಿಕೆ ಕೊಟ್ಟರೆ ಅದೇ ಮಾಧ್ಯಮದಲ್ಲಿ ನಾನು ಒಬ್ಬನೇ ಅಷ್ಟೇ ಅಲ್ಲ, ಭಾಳಷ್ಟು ಜನ ಶಾಸಕರು, ಲೋಕಸಭಾ ಸದಸ್ಯರು, ಮಾಜಿ ಮಂತ್ರಿಗಳು, ಮಾಜಿ ಪಕ್ಷದ ಮುಖಂಡರು ಯಾವ ರೀತಿ ಯಾವ ವೇದಿಕೆಗೆ ಉತ್ತರ ಕೊಡಬೇಕು ಅವರಿಗೆ ವಿಜೇಂದ್ರ ಬಗ್ಗೆ ಟೀಕೆ ಮಾಡಿ ನಾವು ಅದೇ ವೇದಿಕೆಯಲ್ಲಿ ಉತ್ತರ ಕೊಡ್ತೀವಿ. ಕೆಲವರೆಲ್ಲ ಈ ಕುಮಾರ್ ಬಂಗಾರಪ್ಪ ಯಡಿಯೂರಪ್ಪನವರು ಕರ್ಕೊಂಬಂದಕ್ಕೆ ಸಾಗರದಲ್ಲಿ ಶಾಸಕರಾಗಿದ್ದು ರಾಜ್ಯಾಧ್ಯಕ್ಷರು ಸರಿ ಕೆಲಸ ಮಾಡಲ್ಲ, ಬದಲಾವಣೆ ಇರ್ತಾರೆ, ತಾಕತ್ತಿದ್ರೆ ಬದಲಾವಣೆ ಮಾಡು, ಸಾಗರದಲ್ಲಿ ಇದು ಸೊರಬದಲ್ಲಿ ಗೆದ್ದು ನೋಡೋಣ. ಇದು ಆಂತರಿಕ ವಿಚಾರ ಮಾತಾಡಬಾರ್ದು. ಮೊನ್ನೆ ಬೇರೆ ಬೇರೆ ಸಂದರ್ಭದಲ್ಲಿ ಮಾತಾಡಿದರೆ ವಿಜೇಂದ್ರ ಅಸಮರ್ಥರು, ಬದಲಾವಣೆ ಮಾಡಬೇಕು. ನೀನು ಕ್ಷೇತ್ರಕ್ಕೆ ಹೋಗಿಲ್ಲ, ಜನ ತಿರಸ್ಕಾರ ಮಾಡಿದ್ದಾರೆ. ವಿಜೇಂದ್ರ ಬಗ್ಗೆ ಮಾತಾಡೋಕ್ಕೆ ಏನು ನೈತಿಕ ಹಕ್ಕಿದೆ? ಒಂದು ಜಿಲ್ಲಾ ಪಂಚಾಯತ್ ಸದಸ್ಯಕ್ಕೆ ಯೋಗ್ಯತೆ ಇಲ್ಲ ನಿಮಗೆ? ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು. ಇದು ಸರಿಯಲ್ಲ.